ಹಾಗಾಗಿ ಈಗ ಇವ್ರು ಬಾಲಣ್ಣ ಕುಟುಂಬದವರು ಫುಲ್ ಅಧಿಕಾರ ಇದೆ, ಅವರಿಗೆ ಕೋರ್ಟಿನ ಆರ್ಡರ್ ಇದೆ, ಹಾಗಾಗಿ ಸಮಾಧಾನ ಕೇಳಿಸಿದ್ರೆ ನೀವು ಏನಂತ ಕೇಳಿದ್ರಿ ಕೋರ್ಟಿಗೆ ಅಂತ? 2 ಎಕರೆಗೆ 10 ಕೋಟಿ ಬಂದಿದ್ದಾರೆ ಎಲ್ಲ ಕಡೆ ಇದೆ, ಬಂದು ಹೇಳ್ಬೋದಾಗಿತ್ತಲ್ಲ ಸರ್, ಬಂದು ಹೇಳ್ಬೋದಾಗಿತ್ತಲ್ಲ. ಯಾಕೆ ಮೌನ ಮುರಿದ್ರು ಇವರು? ಯಾಕೆ ಮೌನ ಮುರಿದ್ರು? ರಾತ್ರಿ ಅಪ್ಪಾಜಿನ ಪುಣ್ಯ ಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರಿಗೆ. ಹೇಳ್ಬೋದಾಗಿತ್ತಲ್ಲ. ಬಾಲಣ್ಣವ್ರಿಗೆ ಮಗುಂಗೆ ಅಮೌಂಟ್ ಕೊಟ್ಟಿರೋದು ಗೌರ್ಮೆಂಟ್ ಕಡೆಯಿಂದ ಇದ್ದಾಗ ಅಮೌಂಟ್ ಅವ್ರ ಮಗು ಕೊಟ್ಟು ಬಾಳೆಹಣ್ಣವ್ರ ಮಗು ಕೊಟ್ಟಿದ್ದಾನೆ. ಕೊಟ್ಟಾದ್ಮೇಲೆ ಮತ್ತೆ ಮೈಸೂರು ಆದ್ರು. ಆಮೇಲೆ ಬೇಡ ನಮ್ಗೆ ಇಲ್ಲೇ ಇರಲ್ಲ ಅಂತ ಕೇಳ್ದ, ಅವಾಗ ಆಗಿರಲಿಲ್ಲ. ಆಮೇಲೆ ಅಲ್ಲಾದ್ಮೇಲೆ ಇವಾಗ ಈ ಥರ ಆಗಿದೆ. ಅವಾಗ ಅಮೌಂಟ್ ಇಸ್ಕೊಂಡಿಲ್ವ ಅವರು? ಅಮೃತಸರ ಇದ್ದಾಗ ಅವ್ರು ಯಾರು ಸೇಮ್ ಇದ್ರಲ್ಲ, ಅವಾಗ ಅಮೌಂಟ್ ಇಸ್ಕೊಂಡಿಲ್ಲ ಅವರು. ಅಮೌಂಟ್ ಇಸ್ಕೊಂಡು ಯಾಕೆ ಈ ಥರ ಮಾಡ್ತಾರೆ ಇವಾಗ? ಮೈಸೂರು ಇವಾಗ ಈ ಮೈಸೂರವ್ರದ್ದು ಜಮೀನು ಅವ್ರ ಕಡೆ ಪಾಪ ಕೊಟ್ಟವ್ರು. ಅವರು ಲ್ಯಾಂಡ್ ಒನ್ನವರು ಮೈಸೂರವ್ರು ಇವ್ರದ್ದು ಅವ್ರು ಬಿಟ್ಕೊಟ್ಟಿದ್ದಾರೆ. ಅವಾಗ ಅಮೃತಸರ ಇದ್ದಾಗ ಮಾಡ್ಕೊಟ್ಟಿದ್ದೀವಿ. ಹಂಗಾರೆ ಅಲ್ಲೇ ಕೊಟ್ಟಿರೋ ದುಡಿ ಹಾಕೋದಾಯ್ತಲ್ಲ ಅವಾಗ ಎಲ್ಲ ಹೋಗ್ತಲ್ಲ ಅವ್ರನ್ನ ಅಲ್ಲೇ ಹಾಕ್ಬೋದಾಯ್ತಾನೆ. ಆಯ್ತು, ಈಗ ಈಗ 2 ಎಕರೆ ಆಗಿತ್ತು. ಏನಪ್ಪ ಮಾಡ್ತೀವಿ ಹೇಳ್ರಿ? ಎಲ್ಲರೂ ಸಾಯಿದ್ರೆ ಅಭಿಮಾನಿಗಳು ಏನ್ ಮಾಡಬೇಕು? ಟಿವಿಯವ್ರು ಹೇಳಿ, ಟಿವಿಯವ್ರು ಹೇಳಿ, ಶಿವಣ್ಣ ಟಿವಿಯವ್ರು ಹೇಳಿ, ನಾವೇನ್ ಮಾಡ್ಬೇಕು? ಇಲ್ಲ ನಿಮ್ಗೆ ದೇವ್ರು ಒಳ್ಳೆ ಮಾಡ್ತಾರೆ. ನಿಮ್ ದೇವ್ರು ಒಳ್ಳೇದ್ ಮಾಡ್ತಾರೆ, ನಿಮ್ ದೇವ್ರು ಒಳ್ಳೇದ್ ಮಾಡ್ತಾರೆ. ನಾವೇನ್ ಗಲಾಟೆ ಮಾಡಲ್ಲ, ದೇವ್ರು ಒಳ್ಳೇದ್ ಮಾಡ್ತಾರೆ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಷ್ಟೇ. ಅವ್ರು ಹೇಳ್ತಾರದೇನು ಆ ಜಾಗ ಕಾರ್ತಿಕ್ ಏನ್ ಮಾಡಿದ್ದಾನೆ, ಚಿಕ್ಕಪ್ಪ ತೀರೋಗಂತ ಟೈಮಲ್ಲಿ, ಕೇಸ್ ನಡೆಯುವಂತ ಟೈಮಲ್ಲಿ ಒಂದು ಅಪ್ಪಾಜಿಯವ್ರು ಏನಾರ ಮೋಸ ಮಾಡಿದಾರ? ಅಪ್ಪಾಜಿಯವ್ರು ಏನಾರ ಅನ್ಯಾಯ ಮಾಡಿದಾರ? ಹೌದಾ? ಅಭಿಮಾನಿಗಳೇನೋ ತೊಂದರೆ ಆಗಿದ್ಯಾ ಹೇಳಿ? ಯಾರಿಗಾರು ನೋಟಿಸ್ ಕೊಟ್ಟಿದಾರ? ಸರ್ ಈಗ ಅವ್ರ ಕುಟುಂಬದವರು ಸೈಲೆಂಟ್ ಆಗಿದಾರಲ್ಲ ಸರ್, ಅಭಿಮಾನಿಗಳಿದ್ದೇವೆ, ಸೂರ್ಯ ಚಂದ್ರ ಇಡೀ ಕರ್ನಾಟಕದ ಅಭಿಮಾನಿಗಳ ಆಸ್ತಿ ಯಾವತ್ತೂ ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ. ಬ್ರಾಹ್ಮಣರ ಶಾಪ ಒಳ್ಳೇದಲ್ಲ. ಈ ತರ ಜನಕ್ಕೆ ಈ ತರ ಮೋಸ ಮಾಡಿದ್ರಲ್ಲ, ಎತ್ತು ತಾಯಿ ಲ್ಯಾಡಿ ಪಿಚ್ಚ ನನ್ನ ಮಕ್ಕಳು ಇಂತ ಯಾವ ರಾಜ್ಯ ಸಂತಾನ ಯಾವನ್ನೇ ಆಗಿರ್ಲಿ, ಯಾವ ರಾಜಕೀಯ ಸಂಸ್ಥೆ ಆಗಿರ್ಲಿ, ಅವ್ರು ವಿಷ್ಣುವರ್ಧನ್ ಉದ್ಧಾರ ಆಗಲ್ಲ. ಅವ್ರ
ಮುಂದೆ